ಜೈ ಹಿಂದ್ ಅಭ್ಯರ್ಥಿಗಳೇ. ಕೆಲವೊಂದು ಅಭ್ಯರ್ಥಿಗಳು ನನಗೆ ಫೋನ್ ಮಾಡ್ತಾ ಇದ್ರಿ, ಸರ್ ಟಿ ಎ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ರಿ. ಸರ್ ನಮ್ದು SSLC ಕಂಪ್ಲೀಟ್ ಆಗೈತ್ರಿ, ಸರ್ ನನ್ನ PUC ಕಂಪ್ಲೀಟ್ ಆಗೈತ್ರಿ, ಸರ್ ನನ್ನ ಡಿಪ್ಲೊಮಾ ಕಂಪ್ಲೀಟ್ ಆಗೈತ್ರಿ, ಸರ್ ನನ್ನ ITI ಕಂಪ್ಲೀಟ್ ಆಗೈತ್ರಿ, ಸರ್ ಟಿ ಎ ಅಲ್ಲಿ ಎಲಿಜಿಬಲ್ ಆಗದ್ರಿ ಆಗ್ತೀನಿ ಇಲ್ರಿ ಸರ್, ಅದ್ರ ಟಿ ಎ ಒಳಗೂ ಪೋಸ್ಟ್ ಯಾವ್ಯಾವ ಖಾಲಿ ಅದಾವ್ರಿ ಸರ್, ಇನ್ನೊಂದು ಅದ್ರಲ್ಲಿ ಯಾವ್ಯಾವ ಪೋಸ್ಟ್ಗಳು ಬರ್ತಾವ್ರಿ ಸರ್, GD ಅಂದ್ರೆ ಏನ್ರಿ ಸರ್, ಟ್ರೇಡ್ಸ್ಮನ್ ಅಂದ್ರೆ ಏನ್ರಿ, ಅಲ್ಲಿ ಏನೇನ್ ಕೆಲಸ ಇರ್ತದ್ರಿ, ಮತ್ತೆ ಸ್ಯಾಲ್ರಿ ಯಾವ ತರ ಇರ್ತದ್ರಿ ಅಂತೇಳಿ ನೀವೆಲ್ಲ ನನ್ನ ಪದೇ ಪದೇ ಕೇಳ್ತಾ ಇದ್ರೆ. ಕರ್ನಾಟಕ ಭಾಗದ ಪ್ರತಿಯೊಬ್ಬ ಟಿ ಎ ಅಭ್ಯರ್ಥಿ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ನೋಡ್ಲೇಬೇಕು. ಯಾಕಪ್ಪ ಅಂತಂದ್ರೆ ನಾನು ಸಂಪೂರ್ಣವಾಗಿ ಸುಮಾರು ಒಂದು 3 ರಿಂದ 4 ಸ್ಕ್ರಿಪ್ಟ್ಗಳನ್ನ ರೆಡಿ ಮಾಡಿ ನಿಮ್ಗೆ ಮಾಹಿತಿ ತಗೊಂಡ್ ಬರ್ತಾ ಇದ್ದೀನಿ. ಫಸ್ಟ್ ಈ ವಿಡಿಯೋ ಸೇವ್ ಮಾಡ್ಕೊಳ್ರಿ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಫಾಲೋ ಮಾಡಿ. ನೀವು ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ನನಗೆ ರೆಡಿ ಮಾಡಾಕ ನನಗೆ ನಿಮ್ಗೆ ತಿಳಿಸಾಕೇನಪ್ಪ ಅಂತಂದ್ರೆ ನಾನು ಇನ್ನೂ ಬಲಿಷ್ಠವಾಗಿ ಏನಪ್ಪಾ ಅಂತಂದ್ರೆ ನಾನು ತಗೊಂಡ್ಬರ್ತೀನಿ, ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ. ಓಕೆ, TARB ರ್ಯಾಲಿ 2026 ಏನಪ್ಪಾ ಅಂತಂದ್ರೆ ನಿಮ್ಗೆ 2026 TARB ರ್ಯಾಲಿ ನಡೀತಿದೆ. ಯಾಕಂದ್ರೆ ಪ್ರತಿ ವರ್ಷ ನಡೆಯಕತ್ತದ. ಓಕೆ, ಫುಲ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಫಸ್ಟ್ ವಿಡಿಯೋ ಆಗಿರ್ತದೆ, ನೀವು ಇದನ್ನ ಅರ್ಥ ಮಾಡ್ಕೊಳ್ರಿ. ಓಕೆ, ನೋಡ್ಬೋದು ಇಲ್ಲಿ ಶಿಕ್ಷಣ, ನೋಡ್ಬೋದು ಇಲ್ಲಿ 8th ಪಾಸ್ ಆದಂತ ಅಭ್ಯರ್ಥಿ, 10th ಪಾಸ್ ಆದಂತ ಅಭ್ಯರ್ಥಿಗಳು, PUC ಪಾಸ್ ಆದಂತ ಅಭ್ಯರ್ಥಿಗಳು, ಆರ್ಟ್ಸ್ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಯಾವ್ದಿದ್ರು ನಡೀತಿದೆ. ಓಕೆ, ITI ಪಾಸ್ ಆದಂತ ಅಭ್ಯರ್ಥಿಗಳು, ITI ದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ಕೋರ್ಸ್ ಅಲ್ಲಿ ಪಾಸ್ ಆದ್ರೆ ITI ದಲ್ಲಿ ನೀನ್ ಮೆಕ್ಯಾನಿಕಲ್ ಇರ್ಲಿ, ಓಕೆ ನೀನ್ ಎಲೆಕ್ಟ್ರಿಷಿಯನ್ ಇರ್ಲಿ, ಯಾವುದೇ ವಿಭಾಗದಲ್ಲಿ ಪಾಸ್ ಆದ್ರೂ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗ್ತೀರಿ. ಡಿಪ್ಲೊಮಾದಲ್ಲಿ ಯಾವುದೇ ವಿಭಾಗದಲ್ಲಿ ಆದ್ರೂ ನೀವು ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತೀರಿ. ಓಕೆ, ಎನಿ ಡಿಗ್ರಿ ಆದಂತ ಅಭ್ಯರ್ಥಿಗಳು ನೀವು ಏನಪ್ಪಾ ಅಂತಂದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತೀರಿ. ಇದಕ್ಕೆ ಏಜ್ ನೋಡ್ಬೋದು ನೀವು 18 ರಿಂದ 42 ಏಜ್ ಆಗಿರ್ತದೆ. ಓಕೆ, ನೋಡ್ಬೋದು ಯಾಕೆ ಸರ್ ಇಷ್ಟ ಕೊಟ್ಟಾರ ಅಂತ ಹೇಳ್ತಿದ್ರ, ಇದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. 18 ರಿಂದ 42 ಯಾಕೆ ಕೊಟ್ಟಾರ ಅಂತ ಹೇಳಿ. ಮತ್ತೆ ಅದ್ರ ಜೊತೆಗೆ ಇದು ಏನಪ್ಪಾ ಅಂತಂದ್ರೆ ಓಪನ್ ರ್ಯಾಲಿ ಆಗಿರ್ತತಿ. ಓಕೆ, ಈ ಓಪನ್ ರ್ಯಾಲಿಗೆ ಏನ್ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು, ಮತ್ತೆ ಇನ್ನೊಂದು ಯಾವ ತರ ಇದನ್ನ ಅರ್ಹತೆ ಇರ್ತದೆ, ಮತ್ತೆ ಇದು ಸೆಲೆಕ್ಷನ್ ಪ್ರೊಸೀಜರ್ ಏನದ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ. ಫಸ್ಟ್ ಇಷ್ಟು ಮಾಹಿತಿ ನೀವು ತಿಳ್ಕೊಳ್ರಿ. 8ನೇ ಪಾಸ್ ಆದಂತ ಅಭ್ಯರ್ಥಿಗೆ ನಮ್ಮ ಹೌಸ್ ಕೀಪಿಂಗು, ಸ್ವೀಪರ್, ಮೆಸ್ ಕೀಪರ್ ಅಂತ ಹೇಳ್ತಿದ್ರೆ ಈ 3 ಹುದ್ದೆ 8th ಪಾಸ್ ಆದಂತವರಿಗೆ ಇಟ್ಟಿದ್ದಾನೆ. ವಿಚಾರ ಮಾಡಿ, ಇನ್ನು 8th ಪಾಸ್ ಆದಂತವರಿಗೆ 10ನೇ ಕ್ಲಾಸ್ ಬಿಡಿ. ನೆಕ್ಸ್ಟ್ ಓಕೆ, ಸೋಲ್ಜರ್ ಟ್ರೇಡ್ಸ್ಮನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೋಡ್ಬೋದು ಇಲ್ಲಿ 10ನೇ ಕ್ಲಾಸ್ ಪಾಸ್ ಆದಂತ ಅಭ್ಯರ್ಥಿ ಐತಿ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಚೆಫ್, ಕುಕ್ಕು, ಹೇರ್ ಡ್ರೆಷರ್, ಅದ್ರ ಜೊತೆ ಬಾರ್ಬರು, ಸ್ಟೇವುಡರ್, ಅದ್ರ ಜೊತೆಗೆ ವಾಷರ್ ಮ್ಯಾನ್ ಅಂತ ಹೇಳ್ತಿದ್ರ ಇದು ಟ್ರೇಡ್ಸ್ಮನ್ ಅಲ್ಲಿ ಇಟ್ಟಿದ್ದಾನೆ ಹುದ್ದೆಗಳು. ನೋಡಬಹುದು ಇಲ್ಲಿ SSLC ಪಾಸ್ ಅಂತ ಅಭ್ಯರ್ಥಿ ಇದು. ಓಕೆ, ಇಲ್ಲಿ 8th ಪಾಸ್ ಆದಂತವರಿಗೆ, ಇಲ್ಲಿ SSLC ಪಾಸ್ ಆದಂತವರಿಗೆ ಇದ್ರು ಟ್ರೇಡ್ಸ್ಮನ್. ಓಕೆ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಇದು ಕರ್ನಾಟಕ ಏನಪ್ಪಾ ಅಂತಂದ್ರೆ ಇದು 4th ಜೂನ್ ಅಲ್ಲಿ ಬರ್ತೈತಿ. ನಮ್ PA ದಲ್ಲಿ ಏನಪ್ಪಾ ಅಂತಂದ್ರೆ 1st ಜೂನ್, 2nd ಜೂನ್, 3rd ಜೂನ್, 4th ಜೂನ್ ಅಂತ ಹೇಳಿದ್ರೆ ಈ ಡಿಫೆನ್ಸ್ ಏನಪ್ಪಾ ಅಂತಂದ್ರೆ ಜೂನ್ ಗಳ ವೈಸ್ ಮಾಡಿದೈತಿ. ನಮ್ ಕರ್ನಾಟಕ ಅನ್ನೋದು ಏನಿದೆಲ್ಲ ಇದು 4th ಜೂನ್ ಅಲ್ಲಿ ಬರ್ತೈತಿ. ನಿಮ್ಗೆ ಏನೇ ನೋಟಿಫಿಕೇಶನ್ ಹೊಡಿಸಿದ್ರು, ನಿಮ್ಗೆ ಎಲ್ಲೇ ಸೆಲೆಕ್ಷನ್ ಕರೆದ್ರು ಈ 4th ಜೂನ್ ಅಲ್ಲೇ ನೀವು ಏನೇ ಮಾಡ್ಕೊಂಡು ರಿಸಲ್ಟ್ ಚೆಕ್ ಮಾಡ್ಕೋಬೇಕಾದ್ರು, ಎಕ್ಸಾಮ್ ಮಾಡಿದ್ರು ಪ್ರತಿ ಒಂದು ಈ 4th ಜೂನ್ ಅಲ್ಲೇ ಆಗಿರ್ತದೆ. ಓಕೆ, ಸೋಲ್ಜರ್ ಜನರಲ್ ಡ್ಯೂಟಿ ನೋಡಬಹುದು. ಇದು SSLC ಪಾಸ್ ಆಗಿರ್ಬೇಕು ಅಭ್ಯರ್ಥಿ. ಇದು 45 ಅಂಕಗಳನ್ನ ಪರ್ಸೆಂಟೇಜ್ ಅನ್ನ ತಗೊಂಡು ಪಾಸ್ ಆಗಿರ್ಬೇಕು.